ಈ ಸೆಷನ್ನಲ್ಲಿ ನಾವು ಬ್ಯಾಲೆನ್ಸಿಂಗ್, ಮೌಂಟಿಂಗ್ ಹಾಗೂ ಡ್ರೆಸ್ಸಿಂಗ್ ಆಫ್ ಗ್ರೈಂಡಿಂಗ್ ವೀಲ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಪೆಡಸ್ಟಾಲ್. ಈ ಸೆಷನ್ನ ಕೊನೆಯಲ್ಲಿ ನೀವು ಗ್ರೈಂಡಿಂಗ್ ವೀಲ್ನ ಬ್ಯಾಲೆನ್ಸ್ ಮಾಡುವುದು, ಟೂಲ್ ಟೆಸ್ಟ್ ಹಾಗೂ ಗ್ರೈಂಡಿಂಗ್ ವೀಲ್ ಕ್ಲಿಯರೆನ್ಸ್ ಅಡ್ಜಸ್ಟ್ ಮಾಡುವುದು ಹಾಗೂ ವೀಲ್ ಡ್ರೆಸ್ಸರ್ನ ಉಪಯೋಗಗಳು ಮತ್ತು ಅದರ ವಿಧಗಳನ್ನು ತಿಳಿದುಕೊಳ್ಳೋಣ. ಗ್ರೌಂಡ್ ಮಾಡಬೇಕಾದ ಈ ರೀತಿಯ ಕೆಲಸಕ್ಕೆ ಸರಿಯಾದ ವೇಗದಲ್ಲಿ ತಿರುಗುತ್ತಿರುವ ಸರಿಯಾದ ರೀತಿಯ ಅಪಘರ್ಷಕ ಚಕ್ರವನ್ನು ಹೊಂದುವ ಮೂಲಕ ತೃಪ್ತಿಕರ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ಅಪಘರ್ಷಕ ಚಕ್ರಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾದ ಅಪಘರ್ಷಕ ಗ್ರೇನ್ಗಳಿಂದ ತಯಾರಿಸಲಾಗುತ್ತದೆ. ಬಾಂಡ್ ಎಂದು ಸಹ ಕರೆಯಲ್ಪಡುವ ಸೂಕ್ತವಾದ ಬಂಧಕ ವಸ್ತುವಿನಿಂದ ಇದನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. ಗ್ರೈಂಡಿಂಗ್ ಚಕ್ರಗಳ ತಯಾರಿಕೆಯಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಸಿಲಿಕಾನ್ ಕಾರ್ಬೈಡ್ ಎನ್ನುವ ಎರಡು ಅಪಘರ್ಷಕಗಳನ್ನು ಬಳಕೆ ಮಾಡಲಾಗುತ್ತದೆ. ಅಲ್ಯೂಮಿನಿಯಂ ಆಕ್ಸೈಡ್ ಗ್ರೈಂಡಿಂಗ್ ಚಕ್ರಗಳು ಟೆನ್ಸಿಲ್ಗಳು, ಕಠಿಣ ವಸ್ತುಗಳು ಹಾಗೂ ಎಲ್ಲಾ ಮಾದರಿಯ ಉಕ್ಕುಗಳನ್ನು ಗ್ರೈಂಡ್ ಮಾಡಲು ಸೂಕ್ತವಾಗಿದೆ. ಸಿಲಿಕಾನ್ ಕಾರ್ಬೈಡ್ ಗ್ರೈಂಡಿಂಗ್ ಚಕ್ರಗಳನ್ನು ಕಲ್ಲು ಅಥವಾ ಸೆರಾಮಿಕ್ಸ್, ನಾನ್ ಫೆರಸ್ ಲೋಹಗಳು ಹಾಗೂ ಇತರೆ ನಾನ್ ಫೆರಸ್ ವಸ್ತುಗಳನ್ನು ಪುಡಿ ಮಾಡಲು ಬಳಸಲಾಗುತ್ತದೆ. ಅಪಘರ್ಷಕಗಳ ಪ್ರಕಾರವನ್ನು ಅಪಘರ್ಷಕ ಚಕ್ರದಲ್ಲಿ ತಯಾರಕರು ಸ್ಪಷ್ಟವಾಗಿ ನಮೂದಿಸಿರುತ್ತಾರೆ. ಗ್ರೈಂಡಿಂಗ್ ವೀಲ್ನಲ್ಲಿರುವ ಅಪಘರ್ಷಕ ಕಣಗಳನ್ನು ಬಾಂಡ್ ಎಂಬ ವಸ್ತುವಿನಿಂದ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. ಈ ಬಂಧವು ವಿಟ್ರಿಫೈಡ್ ಸಿಲಿಕೇಟ್ ಹಾಗೂ ಸಾವಯವ ಆಗಿರಬಹುದು. ವಿಟ್ರಿಫೈಡ್ ಬಾಂಡ್ಗಳು ನೀರು, ಆಮ್ಲ ಅಥವಾ ಸಾಮಾನ್ಯ ತಾಪಮಾನ ಬದಲಾವಣೆಗಳಿಂದ ಪ್ರಭಾವಿತವಾಗದ ಬಲವಾದ ಗಟ್ಟಿಯಾದ ಗ್ರೈಂಡಿಂಗ್ ಚಕ್ರಗಳನ್ನು ಉತ್ಪಾದಿಸುತ್ತದೆ. ಹೆಚ್ಚಿನ ಅಪಘರ್ಷಕ ವೀಲ್ಗಳನ್ನು ವಿಟ್ರಿಫೈಡ್ ಬಂಧಗಳೊಂದಿಗೆ ಉತ್ಪಾದಿಸಲಾಗುತ್ತದೆ. ಸಿಲಿಕೇಟ್ ಬಾಂಡ್ಗಳು ವಿಟ್ರಿಫೈಡ್ ಬಂಧಿತ ಚಕ್ರಕ್ಕಿಂತ ಸೌಮ್ಯವಾದ ಕತ್ತರಿಸುವ ಚಕ್ರವನ್ನು ಉತ್ಪಾದಿಸುತ್ತದೆ. ದೊಡ್ಡ ವ್ಯಾಸವನ್ನು ಹೊಂದಿರುವ ಚಕ್ರಗಳು ಸಿಲಿಕಾನ್ ಬಾಂಡ್ಗಳನ್ನು ಹೊಂದಿರುತ್ತದೆ. ಆರ್ಗಾನಿಕ್ ಬಾಂಡ್ಗಳನ್ನು ರೆಸಿನಾಯ್ಡ್, ಚೆಕ್ಲೈಟ್ ರಬ್ಬರ್ ಹಾಗೂ ಶೆಲ್ಲಾಕ್ನಿಂದ ತಯಾರಿಸಲಾಗುತ್ತದೆ. ಆರ್ಗಾನಿಕ್ ಬಾಂಡೆಡ್ ವೀಲ್ಗಳು ಸುರಕ್ಷಿತ ಹೈಯರ್ ಆಪರೇಟಿಂಗ್ ವೇಗವನ್ನು ಹೊಂದಿರುತ್ತದೆ. ನೀವು ಇವುಗಳನ್ನು ರಫ್ ಆಗಿ ಬಳಕೆ ಮಾಡಿದರೂ ಸಹ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ. ಇವುಗಳನ್ನು ಒರಟಾದ ಫೌಂಡರಿ ಕೆಲಸಕ್ಕೆ ಬಳಸುವ ಪೋರ್ಟಬಲ್ ಗ್ರೈಂಡರ್ಗಳಲ್ಲಿ ಬಳಸಲಾಗುತ್ತದೆ. ಇದು ಅಪಘರ್ಷಕ ವೀಲ್ಗಳ ಒರಟುತನ ಅಥವಾ ಮೃದುತ್ವವನ್ನು ಗ್ರೈಂಡಿಂಗ್ ಚಕ್ರದ ಕತ್ತರಿಸುವ ಕ್ರಿಯೆಯು ಚಕ್ರದ ಬಂಧದ ದರ್ಜೆಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿರುತ್ತದೆ. ಸ್ವತಂತ್ರ ಅಪಘರ್ಷಕ ಗ್ರೇನ್ಗಳು ಸಣ್ಣ ಕತ್ತರಿಸುವ ಸಾಧನಗಳಾಗಿವೆ. ಬಾಂಡ್ಗಳು ರುಬ್ಬುವ ಕಣಗಳು ಚೂಪಾಗಿದ್ದಾಗಲೂ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಹಾಗೂ ಮೊಂಡಾದಾಗ ಅವುಗಳನ್ನು ಬಿಡುಗಡೆ ಮಾಡುವಂತಿರಬೇಕು. ಇದರಿಂದಾಗಿ ಕತ್ತರಿಸುವಿಕೆಯನ್ನು ಮುಂದುವರಿಸಲು ಹೊಸ ಚೂಪಾದ ಧಾನ್ಯಗಳು ತಮ್ಮ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ನಿರಂತರ ಪ್ರಕ್ರಿಯೆಯನ್ನು ಚಕ್ರದ ಕತ್ತರಿಸುವ ಕ್ರಿಯೆ ಎಂದು ಸಹ ಕರೆಯಲಾಗುತ್ತದೆ. ಗಟ್ಟಿಯಾದ ವಸ್ತುಗಳನ್ನು ರುಬ್ಬಲು ಸಾಫ್ಟ್ ಲೈಟ್ ಬಾಂಡ್ ಚಕ್ರಗಳನ್ನು ಹಾಗೂ ಮೃದುವಾದ ವಸ್ತುಗಳನ್ನು ರುಬ್ಬಲು ಗಟ್ಟಿಯಾದ ಬಾಂಡ್ ಚಕ್ರಗಳನ್ನು ಬಳಕೆ ಮಾಡಲಾಗುತ್ತದೆ. ನಿಮಗೆ ಅರ್ಥವಾಗಲೆಂದು ಈಗ ಕೆಲವೊಂದು ಪರೀಕ್ಷೆಗಳನ್ನು ಮಾಡೋಣ. ಇದಕ್ಕಾಗಿ ನೀವು ಪೆಡಸ್ಟಲ್ ಗ್ರೈಂಡಿಂಗ್ ಮಷಿನ್, ಕ್ಲ್ಯಾಂಪ್ಸ್, ಮಾಂಡ್ರೆಲ್, ಪ್ರೊಟೆಕ್ಷನ್ ಗಾರ್ಡ್, ಡೈಮಂಡ್ ಡ್ರೆಸ್ಸರ್ ಹಾಗೂ ಹೋಲ್ಡರ್ ಮತ್ತು ಸ್ಪಾನರ್ ಸೆಟ್ಗಳನ್ನು ಹೊಂದಿರಬೇಕು. ಗ್ರೈಂಡಿಂಗ್ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುವುದು ನಮ್ಮ ಮುಂದಿರುವ ಮೊದಲ ಕೆಲಸವಾಗಿದೆ. ಈ ರೀತಿಯ ಕಾರ್ಯಾಚರಣೆಯನ್ನು ನೀವು ಮಾಡಬೇಕು. ಲೈಟ್ ಟ್ಯಾಂಪಿಂಗ್ ಮೂಲಕ ಗ್ರೈಂಡಿಂಗ್ ವೀಲ್ನ ಕ್ರ್ಯಾಕ್ಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಬ್ಯಾಲೆನ್ಸಿಂಗ್ ಯೂನಿಟ್ ಅನ್ನು ತಯಾರಿಸಿಕೊಳ್ಳಬೇಕು. ಮಾಂಡ್ರೆಲ್ ಬ್ಯಾಲೆನ್ಸ್ ಮಾಡುವ ಮೂಲಕ ಬೋರನ್ನು ಕ್ಲೀನ್ ಮಾಡಿಕೊಳ್ಳಿ. ಮಾಂಡ್ರೆಲಲ್ಲಿ ವೀಲ್ ಅಸೆಂಬ್ಲಿಯನ್ನು ಮೌಂಟು ಮಾಡಿಕೊಳ್ಳಿ. ಪ್ರೊಟೆಕ್ಷನ್ ಗಾರ್ಡನ್ನು ಫಿಕ್ಸ್ ಮಾಡಿಕೊಳ್ಳಿ. ಪ್ರೊಟೆಕ್ಷನ್ ಗಾರ್ಡ್ ಮೇಲೆ ಇರುವಂತೆ ಹಾಗೂ ಬ್ಯಾಲೆನ್ಸಿಂಗ್ ಸ್ಟ್ಯಾಂಡರ್ಡ್ನ ಕೆಳಗೆ ಚಕ್ರವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಬೇಕು. ಈಗ ನೀವು ಗ್ರೈಂಡಿಂಗ್ ವೀಲನ್ನು ತಿರುಗಿಸಲು ಆರಂಭಿಸಬೇಕು. ಆಗ ಮಾತ್ರ ಅದು ಮೊಮೆಂಟಮ್ ಜೊತೆಯಲ್ಲಿ ರೊಟೇಟ್ ಆಗುತ್ತದೆ. ಚಕ್ರದ ಲೋವೆಸ್ಟ್ ಪಾರ್ಟನ್ನು ನೋಟ್ ಮಾಡಿಕೊಳ್ಳಿ. ಈಗ ಡಯಾಮೆಟ್ರಿಕಲ್ ವಿರುದ್ಧ ದಿಕ್ಕಿನಲ್ಲಿರುವ ಪಾಯಿಂಟ್ಗಳನ್ನು ಟರ್ನ್ ಮಾಡಿ ಹಗುರವಾದ ಭಾಗಕ್ಕೆ ಬ್ಯಾಲೆನ್ಸಿಂಗ್ ತೂಕವನ್ನು ಸೇರಿಸುತ್ತಾ ಹೋಗಿ. ಅಸೆಂಬ್ಲಿಯು ಯಾವುದಾದರೂ ಒಂದು ಸ್ಥಳದಲ್ಲಿ ಸ್ಟಾಟಿಕ್ ಆಗುವವರೆಗೂ ಈ ಮೇಲಿನ ಕೆಲಸವನ್ನು ಪುನರಾವರ್ತಿಸುತ್ತಲೇ ಇರಿ.
ಈಗ ನಮಗೆ ಮುಂದಿನ ಕೆಲಸವೆಂದರೆ ಗ್ರೈಂಡಿಂಗ್ ವೀಲನ್ನು ಸರಿಯಾಗಿ ಜೋಡಿಸುವುದು. ಮಷೀನನ್ನು ಸ್ವಚ್ಛಗೊಳಿಸಿ ಹಾಗೂ ಲೂಸಾದ ವಸ್ತುಗಳನ್ನು ತೆಗೆದುಹಾಕಿ. ವರ್ಕ್ ರೆಸ್ಟ್ ಕ್ಲ್ಯಾಂಪನ್ನು ಸಡಿಲಗೊಳಿಸಿ ಹಾಗೂ ಉಳಿದಿದ್ದನ್ನು ತೆಗೆದುಹಾಕಿ. ವೀಲ್ ಗಾರ್ಡನ್ನ ಔಟರ್ ಪ್ಲೇಟನ್ನು ತೆಗೆದುಹಾಕಿ. ಸಡಿಲಗೊಳಿಸುವ ಮುನ್ನ ನಟ್ನ ದಿಕ್ಕನ್ನು ನೋಡುತ್ತೀರಿ. ನಟ್ ಹಾಗೂ ಔಟರ್ ಫ್ಲೇಂಗನ್ನು ರಿಮೂವ್ ಮಾಡಿ. ಫ್ಲಾನ್ಸ್ ಸ್ಪಿಂಡಲ್ ದಾರವನ್ನು ಕ್ಲೀನ್ ಮಾಡಿ. ಜೊತೆಯಲ್ಲಿ ಅದರ ಒಳಗಿನ ಭಾಗವನ್ನು ಶುಚಿಗೊಳಿಸಿ. ಚಕ್ರವನ್ನ ಜಾಗ್ರತೆಯಿಂದ ಮುಂದಕ್ಕೆ ದೂಡಿ ಹಾಗೂ ಫ್ಲೇನ್ಸ್ ಅನ್ನ ಸರಿಯಾದ ಜಾಗದಲ್ಲಿ ಕೂರಿಸಿ. ನಿಮ್ಮ ಕೈಗಳಿಂದ ಕ್ಲ್ಯಾಂಪಿಂಗ್ ನಟ್ಗಳನ್ನು ಸ್ಕ್ರೂ ಮಾಡಿ. ಇದರಿಂದ ದೃಢವಾದ ಚಕ್ರಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಸ್ಪಿಂಡಲ್ ಹಾಗೂ ಚಕ್ರವನ್ನು ತಿರುಗಿಸಿ. ಯಾವುದೇ ರೀತಿಯಲ್ಲಿ ಸ್ಲಿಪ್ ಆಗದಂತೆ ನೀವು ನಟ್ಗಳನ್ನು ಟೈಟ್ ಮಾಡಿದಾಗ ಮಾತ್ರ ಫ್ಲೇಂಗ್ ಚಕ್ರವನ್ನು ಎಲ್ಲಿಯೂ ಸ್ಲಿಪ್ ಆಗದೆ ಡ್ರೈವ್ ಮಾಡಲು ಸಾಧ್ಯವಾಗುತ್ತದೆ. ವೀಲ್ ಗಾರ್ಡನ್ ಹೊರ ಫಲಕವನ್ನು ಮರುಹೊಂದಿಸಿ. ಕೆಲಸದ ವಿಶ್ರಾಂತಿಯನ್ನ ಚಕ್ರದ ಮುಖಕ್ಕೆ ಸಾಧ್ಯವಾದಷ್ಟು ಹತ್ತಿರ ಮರುಹೊಂದಿಸಿ. ಕೆಲಸದ ಮರುಹೊಂದಿಸುವ ಕ್ಲ್ಯಾಂಪ್ ಅನ್ನ ದೃಢವಾಗಿ ಬಿಗಿಗೊಳಿಸಿ. ಚಕ್ರವು ಮುಕ್ತವಾಗಿ ಚಲಿಸುತ್ತದೆ ಎಂದು ನೋಡಿಕೊಳ್ಳಿ. ಅಂತಿಮ ಕಾರ್ಯವು ಗ್ರೈಂಡಿಂಗ್ ಚಕ್ರವನ್ನು ಧರಿಸುವುದು. ಕೆಲಸದ ಅನುಕ್ರಮವು ಈ ಕೆಳಗಿನಂತಿರುತ್ತದೆ. ಡೈಮಂಡ್ ಡ್ರೆಸ್ಸರ್ ಮತ್ತು ಹೋಲ್ಡರ್ ಅನ್ನು ಆಯ್ಕೆ ಮಾಡಿ. ಹೋಲ್ಡರ್ನಲ್ಲಿ ಡೈಮಂಡ್ ಡ್ರೆಸ್ಸರ್ ಅನ್ನು ಸೇರಿಸಿ. ಕೆಲಸದ ವಿಶ್ರಾಂತಿಯಲ್ಲಿ ಹೋಲ್ಡರ್ ಅನ್ನು ಆರೋಹಿಸಿ. ಡ್ರೆಸ್ಸರ್ ಅನ್ನು ನಿಧಾನವಾಗಿ ಹೊಂದಿಸಿ. ಅದನ್ನು ಚಕ್ರದ ಮುಖದೊಂದಿಗೆ ಸಂಪರ್ಕಕ್ಕೆ ತಂದುಕೊಳ್ಳಿ. ಡ್ರೆಸ್ಸಿಂಗ್ ಮತ್ತು ಟ್ರೋಯಿಂಗ್ಗಾಗಿ ಡ್ರೆಸ್ಸರ್ ಅನ್ನು ಚಕ್ರದ ಮುಖದ ಉದ್ದಕ್ಕೂ ಸರಿಸಿ. ಪಡೆದ ಟ್ರೋಯಿಂಗ್ನ ಮುಕ್ತಾಯವು ಡ್ರೆಸ್ಸರ್ ಅನ್ನ ಮುಖದಾದ್ಯಂತ ಚಲಿಸುವ ದರವನ್ನು ಅವಲಂಬಿಸಿರುತ್ತದೆ. ಈಗ ನಾವು ಗ್ರೈಂಡಿಂಗ್ ಚಕ್ರವನ್ನು ಬ್ಯಾಲೆನ್ಸ್ ಮಾಡುವುದು, ಮೌಂಟಿಂಗ್ ಮಾಡುವುದು ಹಾಗೂ ಡ್ರೆಸ್ಸಿಂಗ್ ಮಾಡುವುದರ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇಲ್ಲಿಂದ ನೀವು ಗ್ರೈಂಡಿಂಗ್ ವೀಲ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಗ್ರೈಂಡಿಂಗ್ ಚಕ್ರವನ್ನು ನಿಭಾಯಿಸುವುದು, ಟೂಲ್ ರೆಸ್ಟ್ ಹಾಗೂ ಗ್ರೈಂಡಿಂಗ್ ಚಕ್ರದ ನಡುವಿನ ಕ್ಲಿಯರೆನ್ಸ್ನ ಹೊಂದಾಣಿಕೆ ಮಾಡುವುದು ಹಾಗೂ ವೀಲ್ ಡ್ರೆಸ್ಸರ್ನ ವಿಧವನ್ನು ತಿಳಿದುಕೊಂಡಿದ್ದೀರಿ.